ಆಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನೀವು ಸಲಹೆಗಳನ್ನ ಕೊಡ್ತೀರಾ? ಮನೆ ಕಟ್ಟೋದಕ್ಕೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಕೊಡ್ತೀರಿ. ಆರಂಭದಿಂದ ಅಂತ್ಯದವರೆಗೂ, ಗೃಹ ಪ್ರವೇಶದವರೆಗೂ ನಾವು ಯೋಜನೆಗಳನ್ನ ಕೊಡ್ತೇವೆ. ಮೂಲತಃವಾಗಿ ಆಯತಾಕಾರ ಅಂದರೆ ರೆಕ್ಟ್ಯಾಂಗಲ್ ಅಂತ ಹೇಳ್ತಾರೆ, ಚೌಕಾಕಾರ ಅಂದರೆ ಸ್ಕ್ವೇರ್ ಅನ್ನೋದು ರೀತಿಯಲ್ಲಿ ಮನೆಯನ್ನು ಶುರು ಮಾಡಬೇಕಂದ್ರೆ ಅಡಿಯಿಂದ ಮುಡಿಯವರೆಗೂ ಭೂಮಿ ಕೆಳಗೆ ನೀರಿನ ಸಂಪಿಂದ ಹಿಡಿದು ಮನೆಯ ಮೇಲೆ ಮಹಡಿಯ ಮೇಲೆ ಇರುವಂಥ ನೀರಿನ ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕ್, ಮನೆಯ ಮೇಲೆ ಇಡುವಂಥ ಟ್ಯಾಂಕಿನವರೆಗೂ ನಿಮಗೆ ಒಂದೊಂದು ರೀತಿಯಲ್ಲಿ ಯೋಜನೆಗಳು, ಪ್ಲ್ಯಾನ್ಗಳು ಬರ್ತವೆ. ಅದಕ್ಕೆ ತಕ್ಕಂತೆ ನಾವು ಮಾಡಬೇಕು. ಅದನ್ನು ಹೊರತುಪಡಿಸಿ ಬರೀ ಆಯನ ಇಟ್ಕೊಂಡು ಯಾರೋ ಆಯ ಬರ್ಕೊಡ್ತಾರೆ, ಆರ್ಕಿಟೆಕ್ಟು ಆಯ ಅವ್ರು ಬರ್ಕೊಟ್ರೋದು ನಂದೇನು ತಪ್ಪಿಲ್ಲ, ನಾನು ಬೆಳಕು ಗಾಳಿನ ಕಂಡುಕೊಡ್ತೀನಿ ವಾಸ್ತುಲೆ ಅಂತ ಹೇಳಿ ಮಾಡಿಸೋದು ಅನ್ಯಾಯ. ಆಯತಾಕಾರ ತೊಗೊಳೋದು ಭಾಳ ಇಂಪಾರ್ಟೆಂಟ್, ರೆಕ್ಟ್ಯಾಂಗಲ್ ಆಯಿತಾ. ಕಮೆಂಟ್ಸ್ ಮಾಡೋರಿಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಆಯತಾಕಾರ. ಆಯ ಒಂದೇ ನಿಮ್ಮನ್ನು ಗೆಲ್ಲಿಸಲ್ಲ. ಬೆಂಕಿ ಇರುತ್ತೆ, ಸಂಪಿರುತ್ತೆ, ಲಟ್ರಿನ್ ಪಿಟ್ ಇರುತ್ತೆ, ಟಾಯ್ಲೆಟ್ ಗುಂಡಿ ಇರುತ್ತೆ, ಫ್ರಿಜ್ ಇರುತ್ತೆ, ವಾಷಿಂಗ್ ಮೆಷಿನ್ ಇರುತ್ತೆ, ಮಲಗುವಂಥ ಕಾಟ್ ಇರುತ್ತೆ, ತಿಜೋರಿ ಪೆಟ್ಟಿಗೆ ಇರುತ್ತೆ, ಕ್ಯಾಶ್ ಬಾಕ್ಸ್ ಇರುತ್ತೆ, ಬಾತ್ರೂಮಲ್ಲಿ ಸಿಂಕ್ ಇರುತ್ತೆ, ಮತ್ತು ನಿಮ್ಮ ವಾಷಿಂಗ್ ಮಿಷಿನ್ ಜೊತೆ ಫ್ರಿಜ್ಜು, ಓವನ್ನು